ಸಮಿತಿ ಕರ್ನಾಟಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸಾಮಾನ್ಯ ಉದಿತ್ ರಾಜ್ಸಿ ಅಂದ್ಬಿಟ್ಟು ಇದು ಅಸಂಘಟಿತ ಕಾರ್ಮಿಕ ಮತ್ತು ನೌಕರ ವಿಭಾಗವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿರವರು ಪ್ರಾರಂಭ ಮಾಡಿದರು. ಇವರು ಪ್ರಾರಂಭ ಮಾಡಿ ಕೋಲಾರ ಜಿಲ್ಲೆ ಇದು ಕರ್ನಾಟಕ ರಾಜ್ಯಕ್ಕೆ GS ಮಂಜುನಾಥ್ ರವರನ್ನು ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆಯ್ಕೆ ಮಾಡಿ ಇಡೀ ಕರ್ನಾಟಕದಲ್ಲಿ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರ ವಿಭಾಗದ ವತಿಯಿಂದ ಏನು ಜನರು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಇವರು ಆದೇಶವನ್ನು ಕೊಟ್ಟು ಸನ್ಮಾನ್ಯ ಮಂಜುನಾಥ್ ಅವರ ಮುಖ್ಯನ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಈ ಕರ್ನಾಟಕಕ್ಕೆ ಇವರಿಗೆ ಆದೇಶವನ್ನು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಈ ಕೋಲಾರ ಜಿಲ್ಲೆಗೆ ನಮ್ಮ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರ ವಿಭಾಗದ ವತಿಯಿಂದ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ನಂತರ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಉತ್ಸಾಹಿ ಯುವಕರಾದಂಥ ಸಮೀರ್ ಪಾಷಾರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಆದೇಶ ಪತ್ರವನ್ನು ಕೊಟ್ಟಿದ್ದ ನಂತರ ಈ ಕೋಲಾರ ಜಿಲ್ಲೆಯಲ್ಲಿ ಏನು ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ಏನಿದ್ದಾರೆ ಇವರಿಗೆ ಈ ಬಡವರಿಗೆ ಈ ಒಂದು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರದಲ್ಲಿ ಏನೊಂದು ಸವಲತ್ತುಗಳು ಸಕಲ ಸವಲತ್ತುಗಳು ಏನೆಲ್ಲ ಸಿಗ್ತಾ ಇದೆ ಈ ಸವಲತ್ತುಗಳನ್ನು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಶ್ರೀ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ಜಿ ರವರು ಏನು ಅತ್ಯುತ್ತಮವಾಗಿ ತಮ್ಮ ಪೋರ್ಟ್ಫೋಲಿಯೋನ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ನಿಜಕ್ಕೂ ಹೆಸರುವಾಸಿಯಾಗಿ ಕರ್ನಾಟಕದಾದ್ಯಂತ ಹೆಸರನ್ನು